ನಮಸ್ಕಾರ ವೀಕ್ಷಕರೇ, ವಿಡಿಯೋಗಳನ್ನ ನೋಡ್ತಾನೆ ಇರ್ತೀರಾ. ಡೈಲಿ ಒಂದಲ್ಲ ಒಂದು ಕಡೆ ಅನಾಹುತಗಳು ನಡೀತಾನೆ ಇರುತ್ತೆ. ಈ ವಿಡಿಯೋ ನೋಡಿ, ಅಮೆರಿಕಾದಲ್ಲಿ ಬೆಂಕಿ ಅನಾಹುತ ನೋಡಿದ್ರು ಲಾಸ್ ಏಂಜಲೀಸ್ ಅಲ್ಲಿ. ಈಗ ನೀರಿನಿಂದ ಆಗ್ತಾ ಇರುವಂತಹ ಅನಾಹುತಗಳನ್ನ ನೋಡ್ತಾ ಇದ್ದೀರಾ. ಅತಿಯಾದ ಮಳೆಯಿಂದ ಪ್ರವಾಹ ಅನ್ನೋದು ಸೃಷ್ಟಿ ಆಗ್ತಾ ಇದೆ. ಎಷ್ಟೆಷ್ಟೋ ಕಡೆ ಓಡಾಡೋದಕ್ಕೂ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಕೆಸರು ಅನ್ನೋದು ರಸ್ತೆಗಳಲ್ಲಿ ನಿಂತಿದೆ. ಕೆಸರು ಗದ್ದೆ ಆಗೋಗಿದೆ. ಗಾಡಿಗಳು ಓಡಾಡೋಕ್ಕಾಗೋದಿಲ್ಲ, ಮನುಷ್ಯರು ಓಡಾಡೋಕ್ಕಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಈಗ ಲಾಸ್ ಏಂಜಲೀಸ್ ಅಲ್ಲಿ ಅನುಭವಿಸ್ತಾ ಇದ್ದಾರೆ. ನೀರಿನ ಮಧ್ಯೆ ಜೀವನ ಆಗಿದೆ, ಬೆಂಕಿ ಮಧ್ಯೆ ಈಗ ಸದ್ಯಕ್ಕೆ ನೋಡಿದರೆ ಅದಾದ ಮೇಲೆ ಪರಿಸ್ಥಿತಿಗಳು ನೀವು ನೋಡ್ತಾ ಇದ್ದೀರಾ ಅನ್ಕೊಳ್ತೀನಿ. ಇನ್ನ ಈ ವಿಡಿಯೋದಲ್ಲೂ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾವ ರೀತಿ ಅಲ್ಲಿ ಪರಿಸ್ಥಿತಿ ಇದೆ. ಜನ ಎಲ್ಲೂ ಕೂಡ ಓಡಾಡೋದಕ್ಕಾಗ್ತಾ ಇಲ್ಲ. ಆ ಮಟ್ಟಕ್ಕೆ ಈಗ ಮಳೆ ಅನ್ನೋದು ಕಾಡ್ತಾ ಇದೆ. ಮಳೆ ಜೊತೆಗೆ ಮನೆಗಳು ಕುಸಿಯೋ ಅಂತ ಭಯ. ಈಗಾಗಲೇ ಮನೆಗಳು ಎಷ್ಟೋ ಉರಿದು ಬೆಂಕಿ ಆಗೋಗಿದೆ ನೋಡಿದ್ದಾರೆ. ಅದರಲ್ಲಿ ಲಾಸ್ ಏಂಜಲೀಸ್ ಅಲ್ಲಿ ಈಗಿನ ಪರಿಸ್ಥಿತಿ ನೋಡೋದಾದ್ರೆ ಯಾವ ರೀತಿ ಅಲ್ಲಿ ಮನೆಗಳು ಕುಸಿದು ಬೀಳ್ತಾ ಇದೆ ಅನ್ನೋದು ನೀವು ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರಾ. ಬೆಂಕಿ ಆದ್ಮೇಲೆ ನೀರಿನಿಂದನೂ ಕೂಡ ಥ್ರೆಟ್ ಆಯ್ತು. ಅದಾದ ಮೇಲೆ ಈಗ ಲ್ಯಾಂಡ್ ಸ್ಲೈಡ್, ಭೂಮಿಯಿಂದ ಅಲ್ಲಿ ಅನಾಹುತಗಳಾಗ್ತಾ ಇದೆ. ಮನೆಗಳು ಬೀಳ್ತಾ ಇದೆ. ಆ ಮನೆಗಳು ಬೀಳದೇ ಇರಲಿ, ಮನೆಗೆ ನೀರು ನುಗ್ಗದೇ ಇರಲಿ ಅಂತ ಅಲ್ಲಿ ಈಗ ಮರಳು ಚೀಲಗಳನ್ನ ಹಾಕಿ ಅದನ್ನ ರಕ್ಷಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಬೆಟ್ಟಗಳ ಮೇಲಿಂದ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಬಿದ್ದು ರಸ್ತೆಗಳು ಪೂರ್ತಿ ಹಾಳಾಗ್ತಾ ಇದೆ. ಕನೆಕ್ಟಿವಿಟಿ ಅನ್ನೋದೇ ಇಲ್ಲ. ಒಂದು ಜಾಗದಿಂದ ಇನ್ನೊಂದು ಜಾಗದ ಹೋಗೋದಕ್ಕಾಗ್ತಾ ಇಲ್ಲ. ಅಂತ ಪರಿಸ್ಥಿತಿ ಈಗ ಕ್ರಿಯೇಟ್ ಆಗಿದೆ. ಎಲ್ಲಾ ಕಡೆ ನೀವು ನೋಡ್ತಾ ಇರಬಹುದು. ಈ ವಿಡಿಯೋದಲ್ಲೂ ತೋರಿಸ್ತಾ ಇದ್ದಾರೆ. ಕೆಲವಷ್ಟು ವಿಡಿಯೋಗಳು ಯಾರ್ಯಾರೋ ಮಾಡಿರ್ತಾರೆ. ಅಂತ ವಿಷಯನ ನಾವು ತೋರಿಸ್ಲೇಬೇಕಾಗುತ್ತೆ. ಇಂಕೇನೆ ಸಾಕ್ಷಿಗಳು ಬೇಕಾಗೋದ್ರಿಂದ ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ ಅಂತದನ್ನ. ಇದನ್ನ ತಡೆಯೋದಕ್ಕಾಗದೆ ಇರೋದು ಪ್ರಕೃತಿ ಏನೋ ಒಂದು ಎಚ್ಚರಿಕೆ ಕೊಡ್ತಾ ಇದೆ ಅಂತಾನೆ ಅಲ್ಲಿರುವಂತ ಪೊಲೀಸ್ನವರು ಹೇಳ್ತಾ ಇರೋದು. ಒಂದ್ರ ನೆಕ್ಸ್ಟ್ ಒಂದು ಬೆಂಕಿ ಅನಾಹುತ ಏನೋ ಯಾರೋ ಮಾಡಿದ್ರು ಅನ್ಬೋದು. ಆದ್ರೆ ಮಳೆ, ಈ ಲ್ಯಾಂಡ್ ಸ್ಲೈಡ್ ಅನ್ನೋದು ಯಾವ ರೀತಿ ಆಗ್ತದೆ, ಇಲ್ಲಿ ಪ್ರಕೃತಿ ಎಚ್ಚರಿಕೆ ಕೊಡ್ತಾ ಇದೆ ಅನ್ನೋದು ಮಾತ್ರ ಕೆಲವೊಬ್ರು ಮಾತಾಡ್ತಾ ಇರೋದು. ಇದು ಸತ್ಯನ ಅಂದ್ರೆ ಅಲ್ಲಿರೋರ್ಗೆ ಅರ್ಥ ಆಗಿರುತ್ತೆ ಪರಿಸ್ಥಿತಿ ಯಾವ ತರ ಇದೆ ಅನ್ನೋದನ್ನ. ಪೂರ್ತಿ ಊರ್ದು ಬೂದಿಯಾದ ಜಾಗದಲ್ಲಿ ಮತ್ತೆ ಮನೆಗಳನ್ನ ಕಟ್ಕೊಳ್ಳೋ ಪ್ರಯತ್ನ ಎಷ್ಟೆಷ್ಟೋ ಜನ ಮಾಡಿದ್ರು. ಆದ್ರೆ ಅದನ್ನ ಈಗ ತಡೆಯೋ ಕೆಲಸ ಮಾಡ್ತಾ ಇದೆ ಮತ್ತೆ ನೇಚರ್. ಅಲ್ಲಿ ಮಳೆ ಮತ್ತೆ ಲ್ಯಾಂಡ್ ಸ್ಲೈಡ್ ಇಂದ ಇಂಥ ಅನಾಹುತಗಳು ಜಾಸ್ತಿನೇ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ವಿಡಿಯೋ ನಾವು ನೋಡೋದಾದ್ರೆ ಈ ವಿಡಿಯೋ ಒಂದು ಸಲ ನೋಡಿ. Or any place that's in the blue. If you stare at the map, you can see the outline of where the full US was, and then you can see the blue area where there is no more land, and you can see the white area where there is still land. If you live anywhere in the blue, and I'd say about 50 miles inland, you need to move. You need to move now. You don't need to think about it. You don't need to wonder, well, when is this going to happen? You need to move. These three fault lines, the Cascadia, the New Madrid, the San Andreas, all of the volcanoes, Yellowstone, Yosemite, the volcano in China Lake in California. You guys, this is so serious. If you do the research about these fault lines, just go on YouTube, go on Google, research the researchers who have done the knowledge, or research the people that have gotten the knowledge about what's actually happening and see what they did. Some of them literally left the country because when this hits, when one of them goes, it will trigger the other ones, and then it will trigger the volcanoes, and then it will trigger the tsunamis. That's why the coasts are gone. ಈ ವಿಡಿಯೋದಲ್ಲಿ ಅವರು ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಇದು ಫ್ಯೂಚರ್ ಮ್ಯಾಪ್ ಆಫ್ ಅಮೆರಿಕಾ ಅಂತಾನೆ ಇಟ್ಕೊಳ್ಳಿ. ಇದರಲ್ಲಿ ಅವರು ತೋರಿಸ್ತಾ ಇದ್ದಾರೆ ನೋಡಿ, ಅಮೆರಿಕಾ ಒರಿಜಿನಲ್ ಮ್ಯಾಪ್ ಯಾವ ತರ ಇದೆ, ಆದ್ರೆ ಅಟ್ ಪ್ರೆಸೆಂಟ್ ಫ್ಯೂಚರ್ ಅಲ್ಲಿ ಯಾವ ತರ ಬದಲಾಗುತ್ತೆ. ಈಗಿರುವಂತ ಮ್ಯಾಪ್ಗೂ ಮುಂದೆ ಬದಲಾವಣೆ ಆಗುವಂತ ಮ್ಯಾಪ್ಗೂ ಇರುವಂತ ವ್ಯತ್ಯಾಸ ತಿಳಿಸ್ತಾ ಇದ್ದಾರೆ. ಅಲ್ಲಿ ಒಂದು ವೈಟ್ ಕಲರ್ ಇರುವಂತ ಲ್ಯಾಂಡ್ ಮಾತ್ರ ನೆಕ್ಸ್ಟ್ ಅಮೆರಿಕಾದಲ್ಲಿ ಉಳ್ಕೊಳ್ಳುತ್ತೆ. ಇನ್ನು ಉಳಿದಿರೋ ಲ್ಯಾಂಡ್ ಎಲ್ಲ ನೀರಿನಿಂದ ಆವೃತ ಆಗುತ್ತೆ, ಸಮುದ್ರಗಳಿಂದ ಅದು ಮುಚ್ಚೋಗುತ್ತೆ ಅಂತಾನೆ ಇವರು ಹೇಳ್ತಾ ಇರೋದು. ಇದು ಇವ್ರು ಮಾಡಿರೋ ಮ್ಯಾಪ್ ಅಲ್ಲ, ಅರೌಂಡ್ ಒಂದು 20 years ಬ್ಯಾಕೆ ಮಾಡಿರುವಂತ ಒಂದು ಮ್ಯಾಪ್. ಅದು ಕೆಲವೊಂದು ಸಲ ಜನರ ಕಣ್ಣು ಬೀಳ್ಬಾರ್ದು ಅಂತ ಎತ್ತಿಟ್ಟಿರ್ತಾರೆ. ಅಕಸ್ಮಾತ್ ಆಗಿ ಯಾರೋ ಒಬ್ರಿಗೆ ಸಿಕ್ಕಿರುತ್ತೆ, ಆ ವಿಷಯನ ಜನರಿಗೆ ತಿಳಿಸೋ ಕೆಲಸ ಒಬ್ಬೊಬ್ರು ಮಾಡ್ತಾ ಇರ್ತಾರಲ್ಲ, ಅದೇ ರೀತಿ ಇವರು ಅದೇ ಕೆಲಸನ ಮಾಡಿದ್ದಾರೆ ಇಲ್ಲಿ. ಅಮೆರಿಕಾ ಲಾಸ್ ಏಂಜಲೀಸ್ ಆಗ್ಬೋದು. ಇನ್ನ ಇವರು ಹೇಳ್ತಾ ಇರೋದು ಇನ್ನೊಂದು ಏನು ಅಂದ್ರೆ, ಯೆಲ್ಲೋ ಸ್ಟೋನ್ ಈ ರೀಜನ್ ಅಲ್ಲಿ ವಾಲ್ಕೆನಿಕ್ ಎರಪ್ಷನ್ ಯಾವಾಗ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಲಿಂಕ್ ಆಗಿರುವಂತ ಇಷ್ಟೋ ಸಣ್ಣ ಪುಟ್ಟ ವಾಲ್ಕೆನೋಗಳಿದೆ. ಒಂದು ಸಲ ಎರಪ್ಷನ್ ಶುರು ಆಯ್ತು ಅಂದ್ರೆ ಭೂಮಿಗಳು ಬಾಯ್ಬಿಡುತ್ತೆ, ಲಾವಾ ಆಚೆ ಬರೋದಕ್ಕೆ ಶುರು ಆಗುತ್ತೆ. ಪ್ಲಸ್ ಭೂಮಿ ಸಮುದ್ರದ ಒಳಗೆ ಹೋಗೋದಕ್ಕೆ ಶುರು ಆಗುತ್ತೆ. ಸಮುದ್ರದ ನೀರು ಅನ್ನೋದು ಉಕ್ಕುತ್ತೆ. ಸಮುದ್ರದ ಒಳಗಡೆ ಇರುವಂತ ಎಷ್ಟೆಷ್ಟೋ
ವಾಲ್ಕೆನೋಗಳು ಸಿಡಿಯೋದಕ್ಕೆ ಶುರು ಆಗುತ್ತೆ. ಇದರಿಂದ ಕೂಡ ಅಮೆರಿಕಾದ ಎಷ್ಟೆಷ್ಟು ಭೂಭಾಗ ಮುಳುಗುತ್ತೆ. ಈಗ ಈ ವಿಡಿಯೋದಲ್ಲಿ ಅವ್ರು ತೋರಿಸ್ತಾ ಇದಾರಲ್ಲ, ಫ್ಯೂಚರ್ ಅಲ್ಲಿ ಇಷ್ಟೇ ಭೂಭಾಗ ಅಮೆರಿಕಾದ ಉಳಿಯೋದು, ಇನ್ನು ಉಳಿದ ಭಾಗ ಎಲ್ಲ ಸಮುದ್ರದ ಒಳಗಡೆ ಹೋಗುತ್ತೆ ಅಂತಾನೆ ಇವ್ರು ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇದಾಗುತ್ತೋ ಬಿಡುತ್ತೋ ಅಂದ್ರೆ ಸೈಂಟಿಸ್ಟ್ಗಳು ಅಧ್ಯಯನ ಮಾಡಿರೋದನ್ನೇ ಅವ್ರು ಹೇಳ್ತಾ ಇರೋದು. ಅವ್ರು ಅದನ್ನೇ ಮೆನ್ಷನ್ ಮಾಡಿ ಹೇಳಿದ್ರು. ರಿಸರ್ಚರ್ ಇದನ್ನೆಲ್ಲ ತಿಳ್ಕೊಂಡು ಈ ರೀತಿ ಮ್ಯಾಪ್ ನ ರೆಡಿ ಮಾಡಿದ್ದಾರೆ. ಇದನ್ನ ಆಚೆ ಬಿಟ್ರೆ ಜನ ಭಯ ಬೀಳ್ತಾರೆ. ನಾನು ಮೊದಲೇ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಆರ್ಥಿಕ ಸಮಸ್ಯೆ ದೇಶನ ಕಾಡುತ್ತೆ ಅಂತಾನೆ ಇಲ್ಲಿ ಈ ವಿಷಯಗಳನ್ನ ಆಚೆ ಬಿಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಕೆಲವೊಬ್ರು ಮಾತ್ರ ಇದನ್ನ ಜನರಿಗೆ ಎಚ್ಚರಿಸೋ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಸೇಫೆಸ್ಟ್ ಲ್ಯಾಂಡ್ ಯಾವುದು, ನಾವು ಹೋಗಿ ಎಲ್ಲಿ ಬದುಕಬೇಕು ಅಂತ ಕೇಳೋರು ಇರ್ತಾರಲ್ಲ, ಅದಕ್ಕೆ ಈ ಮ್ಯಾಪ್ ಅನ್ಕೊಳ್ಳಿ. ಇದರಲ್ಲಿ ಈ ಪೋರ್ಷನ್ ತೋರಿಸ್ತಾ ಇದ್ದಾರೆ ನೋಡಿ ನಿಮ್ಗೆ ವಿಡಿಯೋದಲ್ಲಿ, ಯಾವುದು ಸೇಫು, ಎಲ್ಲಿ ಬದುಕಿದ್ರೆ ನಾವು ಉಳ್ಕೊಳ್ತೀವಿ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದ್ರು. ಅಮೆರಿಕಾ ಇನ್ ದ ನ್ಯೂ ಮಿಲೇನಿಯಂ ಅಂತಾನೆ ಹೇಳಿದ್ದಾರೆ. ಇದರಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಲ್ಯಾಂಡ್ ಅನ್ನೋದನ್ನ ತಿಳಿಸಿದರೆ ನಾವು ಇದನ್ನ ನೋಡಿ ಅರ್ಥ ಮಾಡ್ಕೋಬೇಕು. ಅಮೆರಿಕಾದಲ್ಲೇ ಈ ರೀತಿ ಆಗ್ತಾ ಇದೆ, ದೊಡ್ಡ ಶ್ರೀಮಂತ ದೇಶ, ಅಡ್ವಾನ್ಸ್ ದೇಶ, ಅದರಲ್ಲಿ ಈ ರೀತಿ ಬದಲಾವಣೆಗಳಾಗ್ತಾ ಇದೆ. ಅಲ್ಲೇ ಎಲ್ಲರೂ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಾವ್ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಎಲ್ಲರೂ ಎಚ್ಚೆತ್ಕೊಳ್ಳಿ, ಇಲ್ಲ ಏನೂ ಆಗಲ್ಲ ಬಿಡಿ, ಬಟ್ ಆದ್ರೆ ಟೈಮ್ ಗೊತ್ತಿಲ್ಲ ಅಷ್ಟೇ. ಇಲ್ಲಿ ಟೈಮ್ ಗೊತ್ತಾದಾಗ ಏನು ಮಾಡೋದು ಆಗದೆ ಇರುವಂತ ಸಂದರ್ಭ ನಮಗೂ ಬರ್ಬೋದು. ಒಟ್ನಲ್ಲಿ ಇದು ಅಮೆರಿಕಾ ಮ್ಯಾಪು ಫ್ಯೂಚರ್ ಅಲ್ಲಿ ಅದರಲ್ಲೂ ಯಾವ ಭಾಗ ಉಳ್ಕೊಳ್ಳುತ್ತೆ ಅಂತ ಅವರು ತೋರಿಸಿದ್ದಾರೆ. ನಮ್ಮ ಭಾರತದ್ದು ಕೂಡ ನಾನು ಕೆಲವೊಂದು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಹಳೆ ವಿಡಿಯೋಗಳಲ್ಲಿ ಯಾವ್ಯಾವುದು ಸೇಫೆಸ್ಟ್ ಪ್ಲೇಸ್ ಅಂತ. ಈಗ ಎಷ್ಟೋ ಜನ ಈ ಆಧಾರದ ಮೇಲೆ ಅಲ್ಲಿ ಜೀವನನ ಕಟ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ತೊಂದರೆ ಇಲ್ಲ, ಮುಂದೆ ಈ ಜಾಗದಲ್ಲಿ ಬದುಕಿದ್ರು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ. ನ್ಯೂಯಾರ್ಕ್ ಸಿಟಿ, ಇನ್ನು ಲಾಸ್ ಏಂಜಲೀಸ್, ಇದೆಲ್ಲ ದೊಡ್ಡ ದೊಡ್ಡ ಸಿಟಿ, ಸಮುದ್ರ ತೀರದಲ್ಲಿರೋದು ದೊಡ್ಡ ಬಿಸ್ನೆಸ್ ಸಿಟೀಸ್ ಅಂತದನ್ನ ಬಿಟ್ಟು ಹೋಗೋದಕ್ಕೆ ಲೆಕ್ಕ ಆಗ್ತಾ ಇದ್ದಾರೆ ಜನರು ಅಮೆರಿಕಾದಲ್ಲಿ ಕೂಡ. ಅಂದ್ರೆ ಒಂದು ಸಲ ನಾವು ಯೋಚನೆ ಮಾಡಲೇಬೇಕಲ್ಲ. ಇಲ್ಲಿ ಇನ್ನೊಂದು ವಿಡಿಯೋ ನೋಡೋದಾದ್ರೆ, ಇಟ್ಸ್ ಹ್ಯಾಪನಿಂಗ್ WW3 ಅಂದ್ರೆ ವರ್ಲ್ಡ್ ವಾರ್ 3 ಥ್ರೆಟ್. ಇಲ್ಲಿ ಪೀಸು, ಸೇಫ್ಟಿ ಒಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಸ್ಕಾಟ್ ಕ್ಲಾರ್ಕ್ ಅನ್ನೋರು. ಇದರಲ್ಲಿ ಅವರು ಆಗುವಂತ ಬದಲಾವಣೆಗಳು ಯಾವ ರೀತಿ ಆಗುತ್ತೆ. If you didn't notice this, just last week, Donald Trump met with the King Abdullah of Jordan, and he has a good relationship with him. I don't know if for you the alarm bells went off, but who legally, politically, right now, controls the Temple Mount? Jordan. What has to happen for the 70th week? The Temple Mount has to be given back to Jerusalem, has to be given back to Israel, because Israel has to rebuild their temple on that spot, which also means that the Dome of the Rock has to be removed, because that literally is sitting on top of the Holy of Holies. So a lot of stuff could take place, like in the next 9 months, negotiating that. That's what the whole thing is about. And of course he's going to use Gaza as a negotiating chip, I believe, with some of that. Saturday. ಈ ವಿಡಿಯೋದಲ್ಲೂ ಅಷ್ಟೇ ಇವ್ರು ಹೇಳ್ತಾ ಇರೋದು ಬೈಬಲ್ ಪ್ರಾಸ್ಪೆಸಿ, ಬೈಬಲ್ ಅಲ್ಲಿ ಏನೇನು ವಿಷಯ ತಿಳಿಸಿದ್ದಾರೆ ಅನ್ನೋದನ್ನ ಹೇಳ್ಕೊಂಡು ಹೋಗಿದ್ದಾರೆ ಒಂದೊಂದೇ ಪಾಯಿಂಟು. ಈ ತರದ ಎಷ್ಟೆಷ್ಟೋ ಪ್ರಾಸ್ಪೆಸಿ ಬರ್ತಾ ಇದೆ. ಇಸ್ರೇಲ್ ಅಟ್ ವಾರ್ ಅಂತ ತೋರಿಸ್ತಾರೆ ನೋಡಿ, ಅಲ್ಲಿ ಒಂದು ವಿಡಿಯೋದಲ್ಲಿ ತೋರಿಸಿದವರು ಇಸ್ರೇಲ್ ವಾರ್ ಅಲ್ಲಿ ಇದೆ, ಹೌದು. ಅಲ್ಲಿ ಏನೇನು ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಸಂಧಾನ ಪ್ರಕ್ರಿಯೆಯಲ್ಲಿ ಟ್ರಂಪ್ ಅವರು ಕೂತಿದ್ದಾರೆ. ಸಂಧಾನ ಮಾಡಿ ದೇಶಗಳನ್ನ ಶಾಂತಿ ಮಾಡಿ ಅಲ್ಲಿ ಮತ್ತೆ ಏನೋ ಒಂದು ರೀಬಿಲ್ಡ್ ಮಾಡೋ ಒಂದು ಪ್ಲಾನ್ ಇದೆ. ಇದು ಏಂತಕ್ಕೆ, ಒಂದು ಯುದ್ಧ ಆದ ಮೇಲೆ ಆ ಜಾಗದಲ್ಲಿ ಶಾಂತಿ ಅನ್ನೋದು ಸೃಷ್ಟಿಯಾಗುತ್ತೆ. ಶಾಂತಿ ಅನ್ನೋದು ಸೃಷ್ಟಿಯಾದ 7 ವರ್ಷಕ್ಕೆ, ಇವ್ರು ಹೇಳೋ ಪ್ರಕಾರ 7 ವರ್ಷಕ್ಕೆ ಇಲ್ಲಿ ತೋರಿಸ್ತಾರೆ ನೋಡಿ, ಪೀಸ್ ಅಂಡ್ ಸೇಫ್ಟಿ ಫಾರ್ 7 years. ಅದಾದ ಮೇಲೆ ಇಸ್ರೇಲ್ 70th ವೀಕ್ ಅಂತ ಏನೋ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಈ ಟೈಮ್ಗಳೆಲ್ಲ ಆದ ಮೇಲೆ ಕಿಂಗ್ಡಮ್ ಆಫ್ ಗಾಡ್ ಅನ್ನೋದು ಶುರು ಆಗುತ್ತೆ ಅನ್ನೋದನ್ನ ಇವ್ರು ತಿಳಿಸ್ತಾ ಇದ್ದಾರೆ. ಒಟ್ನಲ್ಲಿ ಅಮೆರಿಕಾದಲ್ಲಿ ಇಂಥದ್ದೆಲ್ಲ ನಡೀತಾ ಇದೆ, ಇಂಥದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದೆ ಏನೋ ಒಂದು ಆಗ್ತಾ ಇದೆ ಅನ್ನೋದು ಮಾತ್ರ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇದ್ರ ಬಗ್ಗೆ ಯೋಚನೆ ಮಾಡೋರು ಯೋಚನೆ ಮಾಡಿ, ಯೋಚನೆ ಮಾಡದೆ ಇರೋರು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಇನ್ನ ಬೇರೆ ಬೇರೆ ವಿಡಿಯೋಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.